ಉದ್ದಿಮೆಯಲ್ಲಿ ಇರುವ ಕೆಲಸಗಾರರ ಡಿಪೆಂಡೆನ್ಸ್ಗೆ ಫಸ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಅದು ಮಾತ್ರನೇ ಮಾಡಿದ್ರೆ ಸರೋಗೋದಿಲ್ಲ. ತುಂಬ ಜನ ಪಬ್ಲಿಕಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಡಯಾಲಿಸಿಸ್ಗೆ ಹಣ ಇಲ್ಲದೆ ಅವ್ರಿಗೆ ಎಲ್ಲ ಪಬ್ಲಿಕ್ಗೂ ಎನಿ ಕ್ಯಾಶ್ ಎನಿ ಕ್ರೀಡ್ ಎಷ್ಟು ಎಲ್ಲಿಂದಾದರೂ ಬರಲಿ ಅವರು ಬಡವರಾಗಿದ್ದವ್ರಿಗೆಲ್ರಿಗೂ ನಾವು ಖಂಡಿತವಾಗ್ಲೂ ಫ್ರೀ ಸರ್ವಿಸ್ ಕೊಡಬೇಕು ಅಂತ ಈ ಆಶಾ ಕಿರಣ್ ಡಯಾಲಿಸಿಸ್ ಸೆಂಟರ್ ಶುರು ಮಾಡಿದ್ದೀವಿ. ಈಗ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರು ಸುಧಾಕರ್ ಅವರು ಬರಬೇಕಿತ್ತು. ಅವ್ರು ಇನ್ನೂ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಶಿವಾಜಿನಗರ ಶಾಸಕರು ರಿಜ್ವಾನ್ ಅರ್ಷದ್ ಅವರು ಬರ್ತಾರೆ. ಅವರು ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾರೆ. ಇವತ್ತು ಸರ್ ಡೊನೇಟರ್ ಮೂಲಕ ಮಾಡಿರೋದು ಅಥವಾ ಡೊನೇಷನ್ ತುಂಬ ಜನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರೆಲ್ಲ ಈ ಸೋಷಿಯಲ್ ಕೆಲಸಕ್ಕೋಸ್ಕರ ಅವರು ಯೋಚನೆ ಮಾಡಿ ಈ ಥರ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿ ಕೊಡ್ತಾ ಇರೋದೇ ಭಾಳ ದೊಡ್ಡ ಇದು. ನಮ್ಮ ಇನ್ಸ್ಟಿಟ್ಯೂಟ್ಗೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಇವಾಗ ಈ ಸೆಂಟ್ರ್ ಓಪನ್ ಮಾಡೋದಕ್ಕೆ ನಮಗೆ ಸುಮಾರು 3.5 ಕೋಟಿ ಖರ್ಚಾಗಿದೆ. ಈ 3.5 ಕೋಟಿಯಲ್ಲಿ ನಮ್ಮ ಹತ್ರ ಇದ್ದಿದ್ದು ಬರೀ 50 ಲಕ್ಷ ಅಷ್ಟೇ. ಇನ್ನು 3 ಕೋಟಿ ಎಲ್ಲ ದಾನಿಗಳು ಕೊಟ್ಟಿದ್ದಾನೆ. ಅದರಿಂದ ಶುರು ಮಾಡಿದ್ದೀವಿ. ಈಗ ಇಲ್ಲಿ ಸದ್ಯಕ್ಕೆ ಇವಾಗ 20 ಮಿಷಿನು ನಾವು ಹಾಕ್ಕೊಂಡಿದ್ದೀವಿ. 20 ಹಾಸಿಗೆಗಳಿದೆ. ಮುಂದೆ ಇನ್ನೂ 10 ಹಾಸಿಗೆಗಳು ಆಲ್ರೆಡಿ ಬಂದುಬಿಟ್ಟಿದೆ. ಈ 10 ಹಾಸಿಗೆಗಳು ಜೊತೆಗೆ ಮಿಷಿನ್ಗಳು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಿಷಿನ್ ಬರ್ತಾ ಇದ್ದಂಗೆ ಟೋಟಲಲ್ಲಿ 30 ಹಾಸಿಗೆಗಳು 30 ಮಿಷಿನ್ ಆಗುತ್ತೆ. 3 ಪಾಳಿಗಳಲ್ಲಿ ಮುಂದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ದಿವಸಕ್ಕೆ 90 ಜನಗಳಿಗೆ ನಾವು ಡಯಾಲಿಸಿಸ್ ಸರ್ವಿಸು ಫ್ರೀಯಾಗಿ ಕೊಡ್ತೀವಿ. ಹೈಯೆಸ್ಟ್ ಡೊನೇಷನ್ ಕೊಟ್ಟಿರೋದು ಪರಿಮಳ್ ಮಂದಿರ್ ಅವರು 75 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ಶ್ರೀನಿವಾಸ್ ಸುಗಂಧಾಲಯ ಅಂತ ಬಾಂಬೆಯಿಂದ ಪ್ರಾಮಿಸ್ ಮಾಡಿದ್ದಾರೆ 1 ಕೋಟಿ ಕೊಡ್ತೀವಿ ಅಂತ. ಇನ್ನೂ ಅವ್ರು ಕೊಟ್ಟಿಲ್ಲ. ಖಂಡಿತ ಅವರು ಕೊಟ್ಟೆ ಕೊಡ್ತಾರೆ. ಸಂಪೂರ್ಣ ಉಚಿತ ಸರ್? ಸಂಪೂರ್ಣ ಉಚಿತ. ಒಂದು ಕ್ಯಾಶ್ ಕೌಂಟ್ರೇ ಇರೋದಿಲ್ಲ. ಪೂರ್ತಿ ಉಚಿತ. ರೆಡಿ? ಈ 12 ಬೆಡ್ ಅವರಿಗೆ ಡೆಡಿಕೇಟ್ ಮಾಡಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.